ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ 27 ನವಂಬರ್ದು ಫಸ್ಟ್ ಶಿಫ್ಟ್ ಅನಾಲೈಸಿಸ್ ಕ್ಲಾಸ್ ತಗೋತಿದ್ದೀನಿ. ಸೊ RRB ಗ್ರೂಪ್ ಡಿದು. ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. PDF ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಥರದ PDFಗಳು ಕೂಡ ಲಭ್ಯವಿದೆ. ಸೊ ಬನ್ನಿ ಇವತ್ತು RRB ಗ್ರೂಪ್ ಡಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರು ಅಂತ ಹೇಳಿ ನೋಡೋಣ. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಶ್ನೆಗಳನ್ನ ಕಳಿಸಿದಾರೋ ಅದೇ ರೀತಿ ನಾನು ಪ್ರಶ್ನೆಗಳನ್ನ ಹೇಳ್ತೀನಿ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಬನ್ನಿ ಪ್ರಶ್ನೆಗಳನ್ನ ನೋಡೋಣ. ಟೆಸ್ಟ್ ಕ್ರಿಕೆಟ್ ಎ ಹಿಸ್ಟ್ರಿ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಟೀಮ್ ವಿಗ್ಮೋರ್. ನೆಕ್ಸ್ಟ್ ಕ್ವಶನ್, ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆ ಎಂದು ಅಧಿಕೃತವಾಗಿ ಹೊರಹೊಮ್ಮಿದ ಮೂರನೇ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ ರಾಜ್ಯ. ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಅಧಿಕೃತವಾಗಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಮೊದಲ ರಾಜ್ಯ ಮಿಜೋರಾಂ ಆಗಿದೆ. ಗೋವಾ ಕೂಡ ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ಘೋಷಿಸಿದೆ. ಎರಡನೇ ರಾಜ್ಯ ಗೋವಾ. ಸೊ ಮೂರನೇ ತ್ರಿಪುರ. ಕೇಳ್ಬೋದು 9 ಎಕ್ಸಾಮ್ನಲ್ಲಿ ಮೊದಲನೇ ರಾಜ್ಯ, ಎರಡನೇ ರಾಜ್ಯ. ನೆಕ್ಸ್ಟ್ ಕ್ವಶನ್, 2025ರ ಮಹಿಳಾ ಅಂಡರ್ 19 ವಿಶ್ವಕಪ್ ವಿಜೇತರು ಯಾರು ಅಥವಾ ರನ್ನರ್ ಅಪ್ ಯಾರು? ಕ್ವಶನ್ಸ್ ನಿಮಗೆ ಗೊತ್ತು. ಸೊ ಇದ್ರ ಬಗ್ಗೆ ನೋಡಿ. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಅಂತಿಮವಾಗಿ ತನ್ನ ಮೊದಲ ಏಕದಿನ ವುಮೆನ್ ವರ್ಲ್ಡ್ ಕಪ್ 2025 ಕಿರೀಟವನ್ನು ಗೆದ್ದುಕೊಂಡಿದೆ. ಭಾನುವಾರ ನಡೆದ ICC ಮಹಿಳಾ ಏಕದಿನ ವಿಶ್ವಕಪ್ 2025ರ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ ಭಾರತದ ಒಂದೇ ಇತಿಹಾಸ ನಿರ್ಮಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ನೀರಿಗೆ ಹೆಚ್ಚುವರಿ ಪೋಷಕಾಂಶಗಳನ್ನು ಸೇರಿಸಿದಾಗ ಶೈವಲವನ್ನು ಒಳಗೊಂಡಿರುವಾಗ ಮುಖ್ಯವಾಗಿ ನಡೆಯುವ ಪ್ರಕ್ರಿಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯೂಟ್ರೋಫಿಕೇಷನ್. ಯೂಟ್ರೋಫಿಕೇಷನ್ ಎಂದರೆ ನೀರಿನ ದೇಹವು ಪೋಷಕಾಂಶಗಳಿಂದ ಅತಿಯಾಗಿ ಸಮೃದ್ಧವಾಗುವ ಪ್ರಕ್ರಿಯೆಯಾಗಿದ್ದು ಇದು ಸರಳ ಸಸ್ಯಜೀವಿಗಳ ಸಮೃದ್ಧ ಬೆಳವಣಿಗೆಗೆ ಕಾರಣವಾಗುತ್ತದೆ. ನೀರಿನ ದೇಹದಲ್ಲಿ ಪಾಚಿ ಮತ್ತು ಪ್ಲಾಂಕ್ಟನ್ಗಳ ಅತಿಯಾದ ಬೆಳವಣಿಗೆ ಅಥವಾ ಅರಳುವುದು ಈ ಪ್ರಕ್ರಿಯೆಯ ಸೂಚಕಗಳಾಗಿವೆ. ಯೂಟ್ರೋಫಿಕೇಷನ್ ಅನ್ನು ಗಂಭೀರ ಪರಿಸರ ಕಾಳಜಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಹೆಚ್ಚಾಗಿ ನೀರಿನ ಗುಣಮಟ್ಟ ಕ್ಷೀಣಿಸಲು ಮತ್ತು ಜಲಮೂಲಗಳಲ್ಲಿ ಕರಗಿದ ಆಮ್ಲಜನಕದ ಸವಕಳಿಗೆ ಕಾರಣವಾಗುತ್ತದೆ. ಯೂಟ್ರೋಫಿಕ್ ನೀರು ಅಂತಿಮವಾಗಿ ಸತ್ತ ವಲಯಗಳಾಗಬಹುದು, ಅದು ಜೀವನವನ್ನು ಬೆಂಬಲಿಸಲು ಅಸಮರ್ಥವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ನ್ಯಾಫ್ಥಲಿನ್ ಉರಿಯುವಾಗ ಅದು ಯಾವ ಬಣ್ಣದ ಜ್ವಾಲೆಯನ್ನು ಉತ್ಪಾದಿಸುತ್ತದೆ? ಇದು ಸರಿಯಾದ ಉತ್ತರ ಹಳದಿ ಬಣ್ಣ. ನ್ಯಾಫ್ಥಲಿನ್ ಅನ್ನು ಸುಟ್ಟಿದಾಗ ಹಳದಿ ಜ್ವಾಲೆ ಉತ್ಪತ್ತಿಯಾಗುತ್ತದೆ. ಈ ಹಳದಿ ಜ್ವಾಲೆಯು ನ್ಯಾಫ್ಥಲಿನ್ ಅಪೂರ್ಣ ದಹನದಿಂದ ಉಂಟಾಗುತ್ತದೆ. ನ್ಯಾಫ್ಥಲಿನ್ ಒಂದು ಹೈಡ್ರೋಕಾರ್ಬನ್ ಆಗಿರುವುದರಿಂದ ಮತ್ತು ಹೆಚ್ಚಿನ ಇಂಗಾಲದ ಅಂಶವನ್ನು ಹೊಂದಿರುವುದರಿಂದ ಅಪೂರ್ಣ ದಹನ ಸಂಭವಿಸುತ್ತದೆ. ಜ್ವಾಲೆಯಲ್ಲಿ ಹಳದಿ ಬಣ್ಣವು ಸಾಮಾನ್ಯವಾಗಿ ಇಂಗಾಲದ ಕಣಗಳು ಅಂದರೆ ಮಸಿ ಇರುವುದರಿಂದ ಉಂಟಾಗುತ್ತದೆ. ಇವುಗಳನ್ನು ಪ್ರಕಾಶಮಾನ ಸ್ಥಿತಿಗೆ ಬಿಸಿ ಮಾಡಲಾಗುತ್ತದೆ. ನ್ಯಾಫ್ಥಲಿನ್ ದಹನವು ಸಾಮಾನ್ಯವಾಗಿ ಗಮನಾರ್ಹ ಪ್ರಮಾಣದ ಮಸಿ ಮತ್ತು ಹೊಗೆಯನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಮಹಾರಾಷ್ಟ್ರದ ಯಾವ ನಗರವು ನೈರ್ಮಲ್ಯ ಮತ್ತು ಬಯೋಮೆಡಿಕಲ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಒಂದು ಮಾದರಿಯಾಗಿ ಹೊರಹೊಮ್ಮಿದೆ? ಸೊ ಇದು ಸರಿಯಾದ ಉತ್ತರ ಕರಾಡ್ ಜಿಲ್ಲೆ. ಸೊ ನೋಡಿ, ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಒಂದು ಸಣ್ಣ ನಗರವಾದ ಕರಾಡ್ ಈ ಸಮಸ್ಯೆಯನ್ನು ನಿಭಾಯಿಸಲು ಮಾದರಿಯಾಗಿ ಹೊರಹೊಮ್ಮಿದೆ. ನೈರ್ಮಲ್ಯ ಮತ್ತು ಜೈವಿಕ ವೈದ್ಯಕೀಯ ತ್ಯಾಜ್ಯಗಳ 100% ಪ್ರತ್ಯೇಕತೆ ಸಂಗ್ರಹಣೆ ಮತ್ತು ಸಂಸ್ಕರಣೆಯೊಂದಿಗೆ ಕರಾಡ್ ಪರಿಣಾಮಕಾರಿಯಾಗಿ ಮತ್ತು ಸುಸ್ಥಿರ ರಾಜ್ಯ ನಿರ್ವಹಣೆಗೆ ಮಾನದಂಡವನ್ನು ನಿಗದಿಪಡಿಸಿದೆ. ಸೊ ಮಹಾರಾಷ್ಟ್ರದ ಕರಾಡ್ ನೈರ್ಮಲ್ಯ ತ್ಯಾಜ್ಯ ನಿರ್ವಹಣೆಯಲ್ಲಿ ನೈರ್ಮಲ್ಯ ತ್ಯಾಜ್ಯದ ಸುರಕ್ಷಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಮಾನದಂಡವನ್ನು ಸ್ಥಾಪಿಸಿದೆ. ನೆಕ್ಸ್ಟ್ ಕ್ವಶನ್, 2024ರಲ್ಲಿ ಡಿ ಗುಕೇಶ್ ಅವರನ್ನು ಹೊರತುಪಡಿಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪುರಸ್ಕೃತರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಡಿ ಗುಕೇಶ್ ಚೆಸ್ ಆಟಗಾರ. ಸೊ ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ಆಟಗಾರ, ಮನು ಭಾಕರ್ ಶೂಟಿಂಗ್ ಮತ್ತು ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೆಟಿಕ್ಸ್. ಸೊ ಇವೆಲ್ಲ ಆಪ್ಷನ್ನು ಕೊಟ್ಟಿದ್ದರು, ಕೊನೆಯಲ್ಲಿ ಎಲ್ಲ ಉತ್ತರ ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದರು. ಸೊ ಆಲ್ ಈಸ್ ಕರೆಕ್ಟ್. ನೆಕ್ಸ್ಟ್, ಡಿ ಗುಕೇಶ್ ಚೆಸ್ ಆಟಗಾರ, ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ತಂಡದ ನಾಯಕ, ಮನು ಭಾಕರ್ ಶೂಟರ್, ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೀಟ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ವಿಜೇತರು ಪ್ರವೀಣ್ ಕುಮಾರ್. ನೆಕ್ಸ್ಟ್ ಕ್ವಶನ್, 2024ರಲ್ಲಿ ಅರ್ಜುನ್ ಪ್ರಶಸ್ತಿ ಅತಿ ಹೆಚ್ಚು ಯಾವ ಕ್ರೀಡೆಯಲ್ಲಿ ನೀಡಲಾಯಿತು? ಇದು ಸರಿಯಾದ ಉತ್ತರ ಪ್ಯಾರಾ ಅಥ್ಲೆಟಿಕ್ಸ್. 2024ರ ಅರ್ಜುನ್ ಪ್ರಶಸ್ತಿಗಳನ್ನು ಕ್ರೀಡಾಪಟುಗಳಿಗೆ ನೀಡಿದ ಪ್ರಶಸ್ತಿಗಳ ಸಂಖ್ಯೆ 32 ಆಗಿದೆ. ಇದರಲ್ಲಿ ಕ್ರೀಡಾ ವಿಭಾಗಗಳಾದ ಪ್ಯಾರಾ ಅಥ್ಲೆಟಿಕ್ಸ್, ಬಾಕ್ಸಿಂಗ್, ಕುಸ್ತಿ, ಈಜು ಮುಂತಾದವುಗಳು ಸೇರಿವೆ.
ಒಟ್ಟು 32 ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿ ನೀಡಲಾಗಿದ್ದು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಬಾಕ್ಸಿಂಗ್ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ಕ್ರೀಡೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಗೌರವ ನೀಡಲಾಯಿತು. ಸೊ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಹಾಗಾಗಿ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡೆ. ನೆಕ್ಸ್ಟ್ ಕ್ವಶನ್, 3ನೇ ಮಗುವಿಗೆ ಸಹ ಹೆರಿಗೆ ರಜೆ ಸಾಂವಿಧಾನಿಕ ಹಕ್ಕು ಎಂದು ಯಾವ ನ್ಯಾಯಾಲಯ ತೀರ್ಪು ನೀಡಿದೆ? ಸೊ ಇದು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ಕೆಲಸ ಮಾಡುವ ಮಹಿಳೆಯ ಆರೋಗ್ಯ ಮತ್ತು ಘನತೆಯನ್ನು ಬೆಂಬಲಿಸುವಲ್ಲಿ ಮಾತೃತ್ವ ರಜೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಬಯಾನ್ ಅವರು ಘೋಷಿಸಿದ್ದಾರೆ. ಸೊ ಇದು ಯಾಕೆ ಬಂತಂದರೆ, ತಮಿಳುನಾಡು ಸರ್ಕಾರದ ನೀತಿಯು 3ನೇ ಮಗುವಿನ ಜನನಿಗೆ ಹೆರಿಗೆ ರಜೆ ಅನುಮತಿಸುವುದಿಲ್ಲ ಎಂದು ಮದ್ರಾಸ್ ಹೈಕೋರ್ಟ್ ಈ ಹಿಂದೆ ಶಿಕ್ಷಕಿ ರಜೆಯನ್ನು ನಿರಾಕರಿಸಿತು. ಹಾಗಾಗಿ 3ನೇ ಮಗುವಿಗೆ ಹೆರಿಗೆ ರಜೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹವಾಮಾನ ಮುನ್ಸೂಚನೆ ಅಂದರೆ ಯಾವುದೇ ಅವಧಿಯಾಗಲಿ ಅಥವಾ 6 ದಿನಗಳವರೆಗೆ ಮುಖ್ಯವಾಗಿ ಯಾವ ಸಂಸ್ಥೆಯಿಂದ ತಯಾರಿಸಲ್ಪಡುತ್ತದೆ? ಇದು ಸರಿಯಾದ ಉತ್ತರ ಭಾರತೀಯ ಹವಾಮಾನ ಇಲಾಖೆ. ಭಾರತದಲ್ಲಿ ಹವಾಮಾನ ಮುನ್ಸೂಚನೆಗಳು ಮುಖ್ಯವಾಗಿ ಭಾರತೀಯ ಹವಾಮಾನ ಇಲಾಖೆ ಇಂಡಿಯಾ ಮೆಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಸಿದ್ಧಪಡಿಸುತ್ತದೆ. ಇದು ಹವಾಮಾನಶಾಸ್ತ್ರ ಮತ್ತು ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳಿಗೆ ಜವಾಬ್ದಾರರಾಗಿರೋ ಪ್ರಮುಖ ಸರ್ಕಾರಿ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕ್ವಶನ್, 15 ಹರ್ಟ್ಜ್ ಆವರ್ತನ ಹೊಂದಿರುವ ತರಂಗದ ಕಾಲಾವಧಿ ಎಷ್ಟು? ಸರಿಯಾದ ಉತ್ತರ 0.02 ಸೆಕೆಂಡ್. ನೆಕ್ಸ್ಟ್ ಕ್ವಶನ್, 30 ಜೂನ್ 2025ರಂದು ತೆಲಂಗಾಣದಲ್ಲಿ ರಾಸಾಯನಿಕ ಕಾರ್ಖಾನೆ ಘಟನೆ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಅಂದರೆ ರಾಸಾಯನಿಕ ಕಾರ್ಖಾನೆ ಸ್ಫೋಟಕ. ಸೊ ಸಂಗಾರೆಡ್ಡಿ ಜಿಲ್ಲೆ. 30 ಜೂನ್ 2025ರಂದು ಭಾರತ ಸಂಗಾರೆಡ್ಡಿ ಜಿಲ್ಲೆಯ ಪಶಾಂಲಾರಂನಲ್ಲಿರುವ ರಾಸಾಯನಿಕ ಕಾರ್ಖಾನೆ ರಿಯಾಕ್ಟರ್ ಘಟಕವನ್ನು ಹೊಂದಿರುವ ಕಟ್ಟಡದ ಸ್ಫೋಟದ ನಂತರ ಬೆಂಕಿ ಕಾಣಿಸಿಕೊಂಡಿದ್ದು, ಇದರಿಂದ 46 ಜನರು ಸಾವನ್ನಪ್ಪಿದರು ಮತ್ತು 33 ಜನರು ಗಾಯಗೊಂಡರು. ಇದಕ್ಕೆ ಕಾರಣವೆಂದರೆ ಧೂಳಿನ ಸ್ಫೋಟ ಎಂದು ಶಂಕಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದ 22ನೇ ವೇಳಾಪಟ್ಟಿ ಭಾಷೆಗಳಲ್ಲಿ ಯುವ ಬರಹಗಾರರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ. ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರವು 2011ರಲ್ಲಿ ಯುವ ಬರಹಗಾರರನ್ನು ಪ್ರೋತ್ಸಾಹಿಸಲು ಪ್ರಾರಂಭಿಸಲಾದ ವಾರ್ಷಿಕ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ಭಾರತೀಯ ಸಾಹಿತ್ಯ ಅಕಾಡೆಮಿ ಗುರುತಿಸಿದ 24 ಭಾರತೀಯ ಭಾಷೆಗಳಲ್ಲಿ ಮತ್ತು 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಲೇಖಕರ ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತದೆ. ವಿಜೇತರಿಗೆ 50,000 ನಗದು ಬಹುಮಾನ, ಕೆತ್ತಿದ ತಾಮ್ರದ ಫಲಕ ಮತ್ತು ಪ್ರಶಸ್ತಿ ಪತ್ರವನ್ನು ಪಡೆಯುತ್ತಾರೆ. ಅಂದರೆ ಇತ್ತೀಚಿನ ಪ್ರಶಸ್ತಿ 2025ರಲ್ಲಿ ಆರ್ ದಿಲೀಪ್ ಕುಮಾರ್ ಅವರ ವಿಮರ್ಶಾ ಸಂಕಲನ ಪಚ್ಚೆಯ ಜಗುಲಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಮುಖ್ಯವಾಗಿ ಕಾರಣವಾಗುವ ಅಂಗಾಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪೇರೆನ್ಕೈಮಾ ಅಂಗಾಂಶ. ನೆಕ್ಸ್ಟ್ ಕ್ವಶನ್, ಪ್ರತಿಕ್ರಿಯಾತ್ಮಕ ಸರಣಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯದ ಲೋಹ? ಇದು ಸರಿಯಾದ ಉತ್ತರ ಐರನ್ ಅಂದರೆ ಕಬ್ಬಿಣ. ಕ್ರಿಯಾಶೀಲ ಸರಣಿಯಲ್ಲಿ ಸತು ಅಂದರೆ ಜಿಂಕ್, ಕಬ್ಬಿಣ, ಐರನ್ ಮತ್ತು ಸೀಸ್ ಲೀಡ್ ಧಾತುಗಳು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದೆ ಮತ್ತು ಸರಣಿಯಲ್ಲಿ ಮಧ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಸತ್ವವನ್ನು ಸೇರಿಸಿದಾಗ ತಾಮ್ರದ ಸಲ್ಫೇಟ್ನ ಬಣ್ಣ ಯಾವುದು? ಇದು ಸರಿಯಾದ ಉತ್ತರ ನೀಲಿ ಬಣ್ಣವು ಹೋಗಿ ಬಣ್ಣರಹಿತವಾಗುತ್ತದೆ. ಸತುವು ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಬದಲಿಸುತ್ತದೆ. ಇದರಿಂದ ತಾಮ್ರದ ಸಲ್ಫೇಟ್ ಅಂದರೆ CuSO4 ಬದಲಿಗೆ ಸತ್ತು ಸಲ್ಫೇಟ್ ಅಂದರೆ ZnSO4 ಉಂಟಾಗುತ್ತದೆ ಮತ್ತು ತಾಮ್ರದ ಸಲ್ಫೇಟ್ ನೀಲಿ ಬಣ್ಣವನ್ನು ಹೊಂದಿದೆ, ಆದರೆ ಸತ್ತು ಸಲ್ಫೇಟ್ ಬಣ್ಣರಹಿತವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ನಾಸಾ ಉಪಗ್ರಹ ದತ್ತಾಂಶವನ್ನು ಬಳಸಿದ ಅಧ್ಯಯನಗಳು ಹಿಮಾಲಯದ ಹಿಮದ ಮೇಲೆ ಯಾವ ಮಾಲಿನ್ಯಕಾರಕಗಳ ಹೊರಸೂಸುವಿಕೆ ಗಣನೀಯವಾಗಿ ಪರಿಣಾಮ ಬೀರುತ್ತದೆ ಎಂಬುದನ್ನು ತೋರಿಸಿವೆ. ಸರಿಯಾದ ಉತ್ತರ ಬ್ಲ್ಯಾಕ್ ಕಾರ್ಬನ್ ಅಂದರೆ ಕಪ್ಪು ಇಂಗಾಲ ಅಥವಾ ಏರೋಸಾಲ್ಸ್ಗಳು, ಪಾರ್ಟಿಕಲ್ಸ್ ಕಣಗಳು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲಜನಕವನ್ನು ಹೊಂದಿರುವುದಿಲ್ಲ? ಆಪ್ಷನ್ನಲ್ಲಿ ಅಲ್ಕೇನ್ಸ್ ಇತ್ತು. ಸೊ ಇದು ಸರಿಯಾದ ಉತ್ತರ ಅಲ್ಕೇನ್ಸ್ನಲ್ಲಿ ಆಕ್ಸಿಜನ್ ಇರೋದಿಲ್ಲ. ಸ್ನೇಹಿತರೆ, ಇವತ್ತಿಗೆ ನನಗೆ ಇಷ್ಟು ಪ್ರಶ್ನೆಗಳು ಸಿಕ್ಕಿವೆ. ಸೊ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ, ಇದರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಕ್ಲಾಸಸ್ ತಗೋತೀವಿ. ಹಾಗೆಯೇ ಹೆಚ್ಚಿನ ಜನರಿಗೆ ಕೂಡ ಶೇರ್ ಮಾಡಿ. ಸೊ ತಪ್ಪಾದ ದಯವಿಟ್ಟು ಕ್ಷಮಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲೈಸಿಸ್ ವಿಡಿಯೋದಲ್ಲಿ.